grew. Outcast. Lift it higher. ಹಾಯ್ ಸ್ನೇಹಿತರೆ, ನಾವಿವತ್ತು ನೋಡ್ತಿರೋ ಸಿನಿಮಾ ಎನ್ಕ್ಯಾಂಟೋ. ಈ ಸಿನಿಮಾ ಕಥೆಯಲ್ಲಿ ಒಂದು ಪೂರ್ತಿ ಫ್ಯಾಮಿಲಿಗೆ ಒಂದು ವರದಾನ ಸಿಕ್ಕಿರುತ್ತೆ. ಅದರಲ್ಲಿ ಪ್ರತಿಯೊಬ್ಬರ ಬಳಿ ಅವರದ್ದೇ ಆದ ಮ್ಯಾಜಿಕಲ್ ಪವರ್ ಇದ್ದು ಅದರಿಂದ ಎಲ್ಲರಿಗೂ ಸಹಾಯ ಮಾಡ್ತಿರ್ತಾರೆ. ಆದ್ರೆ ಅದೇ ಫ್ಯಾಮಿಲಿಯ ಒಬ್ಳು ಹುಡುಗಿಗೆ ಮ್ಯಾಜಿಕ್ ಜಾದು ಅನ್ನೋದು ಸಿಕ್ಕಿರಲ್ಲ. ನಂತರ ಏನಾಗುತ್ತೆ ಅನ್ನೋದು ನಿಮ್ಗೆ ಈ ಕಥೆಯಲ್ಲಿ ಗೊತ್ತಾಗುತ್ತೆ. ಈ ಕತೆ ಶುರುವಿನಲ್ಲಿ ಮಿರಬೆಲ್ ಅಜ್ಜಿ ಆಲ್ಮಾ ಮ್ಯಾಡ್ರಿಗಲ್ ತನ್ನ ಪರಿವಾರದ ಕತೆ ಅವಳಿಗೆ ಹೇಳ್ತಿರ್ತಾಳೆ. ಇವತ್ತಿನಿಂದ ಕೆಲವು ವರ್ಷ ಮೊದಲು ನನ್ನ ಮತ್ತು ನಿನ್ನ ಅಜ್ಜ ಫೆಡ್ರೋ ಭೇಟಿ ಒಂದು ಜಾತ್ರೆಯಲ್ಲಿ ಆಗಿತ್ತು. ನಿಧಾನವಾಗಿ ಒಬ್ಬರು ಮತ್ತೊಬ್ಬರ ಮೇಲೆ ನಮಗೆ ಪ್ರೀತಿ ಮೂಡಿತು. ನಂತರ ನಮ್ಮ ಮದುವೆ ಆಯ್ತು. 3 ತಿಂಗಳ ಬಳಿಕ ತ್ರಿವಳಿ ಮಕ್ಕಳು ಆದವು. ಆದ್ರೆ ಆ ಸಮಯದಲ್ಲಿ ಕೆಲವು ಕೆಟ್ಟ ಜನರು ನಮ್ಮ ಹಳ್ಳಿ ಮೇಲೆ ದಾಳಿ ಮಾಡಿದ್ರು. ಹೀಗಾಗಿ ನಾವೆಲ್ಲ ನಮ್ಮ ಹಳ್ಳಿ ಬಿಟ್ಟು ಅಲ್ಲಿಂದ ಹೋಗ್ಬೇಕಾಗಿ ಬಂತು. ಆದ್ರೂ ಅವರು ನಮ್ಮ ಬೆನ್ನು ಬಿಡ್ಲೇ ಇಲ್ಲ. ಇದರಿಂದಾಗಿ ನಿನ್ನ ಅಜ್ಜ ಅವರನ್ನು ತಡೆಯಲು ಮುಂದುವರಿದ್ರು. ಆ ದಾಳಿಕೋರರು ಅಜ್ಜನನ್ನು ಕೊಂದೇ ಬಿಟ್ರು. ನಿನ್ನ ಅಜ್ಜ ವಾಪಸ್ಸು ಮರಳಲೇ ಇಲ್ಲ. ಹೀಗಾಗಿ ನಾನು ತುಂಬಾನೇ ಒಡೆದು ಹೋದಂತೆ ಆಗಿದ್ದೆ. ಆದ್ರೆ ನಮ್ಮ ಕೆಟ್ಟ ಸಮಯದಲ್ಲಿ ಪವಾಡದ ಬೆಳಕು ಸಿಕ್ತು. ನನ್ನ ಹತ್ರ ಇದ್ದ ಮೇಣದ ಬತ್ತಿ ಬೆಳಕು ಯಾವತ್ತಿಗೂ ಅರ್ಧ ಜಾದು ದೀಪದಂತೆ ಬದಲಾಯಿತು. ಆ ಬೆಳಕು ನಮಗಿರಲು ಒಂದು ಜಾದು ಸುಂದರವಾದ ಜಾಗ ಮಾಡಿತು. ಇದು ಒಂದು ಹಳ್ಳಿ. ಈ ಹಳ್ಳಿಗೆ ನಾವು ಎನ್ಕ್ಯಾಂಟೋ ಹೆಸರು ಕೊಟ್ಟೆವು. ನಿಧಾನವಾಗಿ ಆ ಬೆಳಕು ಹೆಚ್ಚುತ್ತಾ ಹೋಗಿ ನಮಗೆ ಇರಲು ಒಂದು ಮನೆ ಮಾಡಿಕೊಡ್ತು. ಈ ಸಿನಿಮಾದಲ್ಲಿ ಆ ಮನೆಗೆ ಕ್ಯಾಸಿಟಾ ಹೆಸರು ಕೊಡಲಾಗಿದೆ. ಇವರ ಮನೆ ಎಲ್ಲಾ ರೀತಿಯಲ್ಲಿ ಸುರಕ್ಷಿತವಾಗಿತ್ತು. ಇದು ಮನೆ ಎಲ್ಲರನ್ನೂ ಪ್ರೀತಿಸ್ತಿತ್ತು, ಯಾಕಂದ್ರೆ ಅದು ಜಾದು ಮನೆ ಆಗಿತ್ತು. ಆಲ್ಮಾ ಮಕ್ಕಳು ದೊಡ್ಡವರಾದಾಗ ಆ ಜಾದು ಬೆಳಕು ಅವರಿಗೆ ಉಡುಗೊರೆ ಕೊಡ್ತು. ಅವರ ಮಕ್ಕಳು ದೊಡ್ಡವರಾದಾಗ ಅವರಿಗೂ ತಮ್ಮ ಜಾದು ಮಾಂತ್ರಿಕ ಶಕ್ತಿ ಸಿಕ್ತು. ಇವರ ಎನ್ಕ್ಯಾಂಟೋ ಹಳ್ಳಿ ಮೇಣದ ಬತ್ತಿಯ ರಕ್ಷಣೆಯಲ್ಲಿತ್ತು. ಮೇಣದ ಬತ್ತಿಯಿಂದ ಮಾಂತ್ರಿಕ ಶಕ್ತಿಯಿಂದ ಮ್ಯಾಡ್ರಿಗಲ್ ವಂಶಸ್ಥರಿಗೆ ಅವರ 5 ವರ್ಷ ವಯಸ್ಸಿಗೆ ಜಾದು ಉಡುಗೊರೆ ಸಿಕ್ತಿತ್ತು. ಅವರ ಪರಿವಾರಕ್ಕೆ ಸಿಕ್ಕ ಈ ಜಾದು ಅವರ ಮನೆಯನ್ನು ಸ್ವರ್ಗದಂತೆ ಮಾಡಿತ್ತು. ಈಗ ಅಜ್ಜಿ ಆಲ್ಮಾ ಮಿರಬೆಲ್ಗೆ ಹೇಳ್ತಾಳೆ, ಇವತ್ತು ನಿನಗೆ 5 ವರ್ಷ ಆಗುತ್ತೆ. ನಿನಗೆ ಇವತ್ತು ಕ್ಯಾಂಡಲ್ ಜಾದು ತನ್ನ ಉಡುಗೊರೆ ಕೊಡುತ್ತೆ. ನಿನಗೆ ಸಿಕ್ಕ ಜಾದುವಿನಿಂದ ನೀನು ಹಳ್ಳಿಯನ್ನು ನೋಡ್ಕೋ, ನಿನ್ನ ಪರಿವಾರದವರ ಹೆಸರನ್ನು ಬೆಳಗಿಸು. ಕೊನೆಗೆ ಮಿರಬೆಲ್ಗೆ ಜಾದು ಗಿಫ್ಟ್ ಸಿಗುವ ಸಮಯ ಬರುತ್ತೆ. 15 ವರ್ಷ ದಾಟುತ್ತಾ ಹೋದ್ರು ಅವಳಿಗೆ ಯಾವುದೇ ಗಿಫ್ಟ್ ಸಿಗಲ್ಲ. ನಂತರ ನಮಗೆ 10 ವರ್ಷದ ಬಳಿಕದ ಸೀನ್ ತೋರಿಸಲಾಗುತ್ತೆ. ಈಗ ಮಿರಬೆಲ್ ಇನ್ನೂ ದೊಡ್ಡವಳಾಗಿದ್ಲು ಮತ್ತು ಅವಳು ತನ್ನ ಪರಿವಾರದವರೊಂದಿಗೆ ಹಳ್ಳಿಯವರ ಸಹಾಯ ಮಾಡಲು ಹೋಗ್ತಾಳೆ. ಅವಳ ಪರಿವಾರ ಹಳ್ಳಿಯವರ ಎಲ್ಲಾ ಕೆಲಸಗಳಲ್ಲಿ ಸಹಾಯ ಮಾಡ್ತಿತ್ತು. ತಾನು ಕೂಡ ಹಳ್ಳಿಯವರಿಗೆ ಸಹಾಯ ಮಾಡ್ಬೇಕೆಂದು ಅವಳು ಬಯಸ್ತಿದ್ಲು. ಆದ್ರೆ ಹಳ್ಳಿಯ ಎಲ್ಲಾ ಮಕ್ಕಳು ಮಿರಬೆಲ್ ಫ್ಯಾಮಿಲಿ ಅವರ ಜಾದು ತಿಳಿಯಲು ಬಯಸ್ತಾರೆ. ಆಗ ಮಿರಬೆಲ್ ತನ್ನ ಪರಿವಾರದ ಮ್ಯಾಡ್ರಿಗಲ್ ಬಗ್ಗೆ ಹೇಳ್ತಾಳೆ. ನನ್ನ ಅಜ್ಜಿ ಆಲ್ಮಾಗೆ ಆ ಜಾದು ಸಿಕ್ತು. ಅವರು ನಮಗೆ ಇರಲು ಆಸರೆ ಕೊಟ್ರು. ನಂತರ ಅವರ ಮಕ್ಕಳು ದೊಡ್ಡವರಾದಾಗ ಅವರ ಮೊದಲ ಮಗಳು ಪೇಪಾಗೆ ಭಾವನೆಗಳೊಂದಿಗೆ ಹವಾಮಾನ ನಿಯಂತ್ರಿಸುವ ಶಕ್ತಿ ಸಿಕ್ತು. ಅವಳು ಮಳೆ ಕೂಡ ಬರುವಂತೆ ಮಾಡಬಹುದಾಗಿತ್ತು. ಮಿರಬೆಲ್ ಅಜ್ಜಿಯ ಮತ್ತೊಬ್ಬ ಮಗ ಬ್ರೂನೋ ಬಗ್ಗೆ ಹೇಳ್ತಾಳೆ. ಅವರು ಯಾರ ಭವಿಷ್ಯವನ್ನೇ ನೋಡಬಹುದು. ಈಗ ಅವರು ಇಲ್ಲ, ಅವರು ಎಲ್ಲೋ ಮಾಯ ಆಗಿದ್ದಾರೆ. ಅವರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಬಳಿಕ ಮಿರಬೆಲ್ ತನ್ನ ಅಮ್ಮ ಜೂಲಿಯಟ್ ಬಗ್ಗೆ ಹೇಳ್ತಾಳೆ. ಅವರ ಕೈಯಲ್ಲಿ ಜಾದು ಇದೆ. ಅವರು ಯಾರಿಗೆ ಬೇಕಾದ್ರೂ ಮಿಠಾಯಿ ತಿನ್ನಿಸಿ ಅವರ ಕಾಯಿಲೆಯನ್ನು ಗುಣ ಮಾಡಬಹುದು. ಎಲ್ಲಾ ಮಕ್ಕಳು ಮಿರಬೆಲ್ ಹತ್ರ ಅವಳ ಸಹೋದರಿಯರು ಮತ್ತು ಅವಳ ಜಾದು ಬಗ್ಗೆ ಕೇಳ್ತಾರೆ. ಮಿರಬೆಲ್ ಹೇಳ್ತಾಳೆ, ನನ್ನ ಕಸಿನ್ ಡೊಲೋರಸ್ ದೂರದಿಂದ ಏನಾದ್ರೂ ಬೇಕಾದ್ರೂ ಕೇಳಬಹುದು. ಪಿಸು ಮಾತನ್ನು ಕೂಡ ಕೇಳಬಹುದಾಗಿತ್ತು. ಕಸಿನ್ ಕಮಿಲೋ ಹತ್ತಿರ ಶೇಪ್ ಶಿಫ್ಟಿಂಗ್ ಪವರ್ ಇದೆ. ಅದರಿಂದ ಅವನು ಯಾರ ರೂಪ ಕೂಡ ಧರಿಸಬಹುದು. ಮತ್ತು ಆಂಟೋನಿಯೋಗೆ ಇವತ್ತು ಪವರ್ ಸಿಗುತ್ತೆ, ಯಾಕಂದ್ರೆ ಇವತ್ತು ಅವನಿಗೆ 5 ವರ್ಷ ಆಗುತ್ತೆ. ಹಾಗೆ ನನ್ನ ಸಹೋದರಿ ಇಸಾಬೆಲ್ಲಾ, ಅವಳ ಬಳಿ ಹೂಗಳನ್ನು ಅರಳುವಂತೆ ಕಂಟ್ರೋಲ್ ಮಾಡುವ ಪವರ್ ಇದೆ. ಹೀಗಾಗಿ ಅವಳನ್ನು ಎಲ್ಲರೂ ಪರ್ಫೆಕ್ಟ್ ಅಂದ್ಕೊಂಡು ಪ್ರೀತಿಸ್ತಾರೆ. ಮತ್ತು ಲೂಯಿಸಾ ಹತ್ರ ಯಾವುದೇ ವಸ್ತುವನ್ನು ಎತ್ತುವ ಶಕ್ತಿ ಹಾಗೂ ಧೈರ್ಯ ಇದೆ. ಇಷ್ಟೆಲ್ಲ ಹೇಳಿ ಮಿರಬೆಲ್ ಅಲ್ಲಿಂದ ಹೋಗತೊಡಗ್ತಾಳೆ. ಆದ್ರೂ ಮಕ್ಕಳು ಅವಳ ಬೆನ್ನು ಬಿಡದೆ ಅವಳ ಶಕ್ತಿ ಬಗ್ಗೆ ಕೇಳಲು ಶುರು ಮಾಡ್ತಾರೆ. ಮಿರಬೆಲ್ಗೆ ಯಾವುದು ಜಾದು ಶಕ್ತಿ ಸಿಕ್ಕಿರ್ಲಿಲ್ಲ. ಹೀಗಾಗಿ ಅವಳು ಅಲ್ಲಿಂದ ಓಡಲು ಆರಂಭಿಸ್ತಾಳೆ. ಆಗ ಅವಳ ಕಸಿನ್ ಡೊಲೋರಸ್ ಎಲ್ಲಾ ಮಕ್ಕಳಿಗೂ ಹೇಳ್ತಾಳೆ, ಅವಳ ಹತ್ರ ಯಾವುದೇ ಗಿಫ್ಟ್ ಇಲ್ಲ. ಇದನ್ನು ಕೇಳಿ ಎಲ್ಲಾ ಮಕ್ಕಳು ದಂಗಾಗಿ ಬಿಡ್ತಾರೆ. ಒಬ್ಳು ಹುಡುಗಿ ಮಿರಬೆಲ್ಗೆ ಹೇಳ್ತಾಳೆ, ಒಂದು ವೇಳೆ ನಾನು ನಿನ್ನ ಜಾಗದಲ್ಲಿದ್ರೆ ನಾನು ನಿರಾಸೆಗೊಳ್ತಿದ್ದೆ. ಮಿರಬೆಲ್ ಅವಳಿಗೆ ಹೇಳ್ತಾಳೆ, ನಾನು ನಿರಾಸೆಗೊಂಡಿಲ್ಲ, ಯಾಕಂದ್ರೆ ಇದೇ ಸತ್ಯ. ಗಿಫ್ಟ್ ಸಿಗಲಿ ಅಥವಾ ಸಿಗದೇ ಇರ್ಲಿ, ನನಗೆ ನನ್ನ ಫ್ಯಾಮಿಲಿ ಇದೆ ಅಷ್ಟು ಹೇಳಿ ಅಲ್ಲಿಂದ ಹೋಗ್ತಾಳೆ. ಬಳಿಕ ಅವಳು ಮನೆ ಕೆಲಸದ ತಯಾರಿ ಮಾಡತೊಡಗ್ತಾಳೆ. ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ತಮ್ಗೆ ಗಿಫ್ಟ್ ಸಿಕ್ಕ ಖುಷಿಯಲ್ಲಿ ಪಾರ್ಟಿ ಮಾಡಲು ತಯಾರಿ ಮಾಡ್ತಿದ್ರು. ಮಿರಬೆಲ್ ಕೂಡ ಸಹಾಯ ಮಾಡಲು ಪ್ರಯತ್ನ ಮಾಡ್ತಾಳೆ. ಆದ್ರೆ ಅಜ್ಜಿ ಆಲ್ಮಾ ಅವಳು ಸಹಾಯ
ಮಾಡುವುದನ್ನು ನಿರಾಕರಿಸ್ತಾರೆ. ಯಾಕಂದ್ರೆ ಅವರು ಬಯಸಿರಲಿಲ್ಲ. ಆಂಟೋನಿಯೋಗೂ ಕೂಡ ಅವಳಂತ ಗಿಫ್ಟ್ ಸಿಗದೇ ಇರ್ಲಿ ಅಂತ. ಮೀರಾಬೆಲ್ ಇದರಿಂದ ಬೇಜಾರಾಗಿ ತನ್ನ ರೂಮ್ಗೆ ಬರ್ತಾಳೆ. ಅಲ್ಲಿ ಆಂಟೋನಿಯೋ ಕೂಡ ಅವಿತಿದ್ದ. ಅವನಿಗೆ ಹೆದರಿಕೆ ಆಗ್ತಿತ್ತು. ಒಂದು ವೇಳೆ ಅವನಿಗೂ ಕೂಡ ಮೀರಾಬೆಲ್ ಹಾಗೆ ಗಿಫ್ಟ್ ಸಿಗದೇ ಇದ್ರೆ ಯಾರೋ ಅವನನ್ನು ಸ್ಪೆಷಲ್ ಅಂತ ಅನ್ಕೊಳ್ಳಲ್ಲ. ಮೀರಾಬೆಲ್ ಆಂಟೋನಿಯೋಗೆ ಹೇಳ್ತಾಳೆ, ಹೆದರ್ಬೇಡ, ನಿನಗೆ ನಿನ್ನ ಗಿಫ್ಟ್ ಖಂಡಿತ ಸಿಗುತ್ತೆ. ನಿನ್ನ ಗಿಫ್ಟ್ ಎಲ್ಲಕ್ಕಿಂತ ಬೆಸ್ಟ್ ಆಗಿರುತ್ತೆ. ಮೀರಾಬೆಲ್ ಅವನಿಗೆ ಒಂದು ಗಿಫ್ಟ್ ಕೊಡ್ತಾಳೆ. ಆಂಟೋನಿಯೋಗೂ ಜಾದು ಗಿಫ್ಟ್ ಸಿಕ್ಕ ನಂತರ ಅವನು ಆ ಜಾದು ರೂಮ್ಗೆ ಶಿಫ್ಟ್ ಆಗ್ಬೇಕಾಗಿತ್ತು. ಮತ್ತೊಂದು ಕಡೆ ಹಳ್ಳಿಯವರು ಪಾರ್ಟಿ ಮಾಡಲು ಆಲ್ಮಾ ಮ್ಯಾಡ್ರಿಗಲ್ ಮನೆ ಹತ್ತ ಹೊರಡಲು ಆರಂಭಿಸ್ತಾರೆ. ಕೊನೆಗೂ ಆ ಸಮಯ ಬರುತ್ತೆ. ಆಂಟೋನಿಯೋಗೆ ಗಿಫ್ಟ್ ಸಿಗುವುದರಲ್ಲಿತ್ತು. ಆಂಟೋನಿಯೋ ಮಾತ್ರ ಹೆದರ್ತಿದ್ದ. ಹೀಗಾಗಿ ಅವನು ಮೀರಾಬೆಲ್ ನ ತನ್ನೊಂದಿಗೆ ಬರಲು ಹೇಳ್ತಾನೆ. ಮೀರಾಬೆಲ್ ಅವನಿಗೆ ಹೇಳ್ತಾಳೆ, ನಾನು ನಿನ್ನ ಜೊತೆ ಬರಲು ಸಾಧ್ಯ ಇಲ್ಲ. ಯಾಕಂದ್ರೆ ಆಂಟೋನಿಯೋಗೆ ಗಿಫ್ಟ್ ಸಿಗದೇ ಇದ್ರೆ ಎಲ್ಲದಕ್ಕೂ ಮೀರಾಬೆಲ್ ಕಾರಣ ಎಂದು ಭಾವಿಸ್ತಿದ್ರು. ಆಂಟೋನಿಯೋ ಅವಳಿಗೆ ಬರಲು ಒತ್ತಾಯ ಪಡಿಸಿದಾಗ ಮೀರಾಬೆಲ್ ಒಪ್ಪಿಕೊಳ್ತಾಳೆ ಮತ್ತು ಅವಳು ಆಂಟೋನಿಯನ ಕರ್ಕೊಂಡು ಡೋರ್ ಹತ್ರ ಹೋಗ್ತಾಳೆ. ಮೀರಾಬೆಲ್ಗೆ ಅವಳ ಬಾಲ್ಯ ನೆನಪಾಗುತ್ತೆ. ಅವಳು ಸಣ್ಣವಳಿದ್ಲು. ಆಗ ಮ್ಯಾಜಿಕಲ್ ಡೋರ್ ಮುಟ್ಟಲು ಹೋಗಿ ಅದು ಮಾಯ ಆಗಿತ್ತು. ಇದರಿಂದಾಗಿ ಅಜ್ಜಿ ಅವಳನ್ನು ಒಳ್ಳೆ ಹುಡುಗಿ ಅಂತ ಭಾವಿಸ್ತಿರ್ಲಿಲ್ಲ. ಆಂಟೋನಿಯೋ ಇಲ್ಲಿ ಮ್ಯಾಜಿಕ್ ಕ್ಯಾಂಡಲ್ ಮುಟ್ಟಿ ಡೋರ್ ಮೇಲೆ ಕೈ ಇಡ್ತಾನೆ. ಇದರಿಂದ ಆ ಡೋರ್ ಆಂಟೋನಿಯೋ ರೂಮ್ಗೆ ಬದಲಾಗುತ್ತೆ. ಅವನಿಗೆ ಪಕ್ಷಿ ಮತ್ತು ಪ್ರಾಣಿಗಳ ಜೊತೆ ಮಾತಾಡುವ ಪವರ್ ಸಿಗುತ್ತೆ. ಇದರಿಂದ ಅಲ್ಲಿಗೆ ಎಲ್ಲಾ ಜೀವಿಗಳು ಬಂದು ಬಿಡುತ್ತೆ. ಆಂಟೋನಿಯೋ ಇದರಿಂದ ತುಂಬಾನೇ ಖುಷಿಗೊಳ್ತಾನೆ. ಹಾಗೆ ಎಲ್ಲಾ ಹಳ್ಳಿಗರು ಸಂತೋಷಗೊಳ್ತಾರೆ, ಅವರಿಗೆ ಹೊಸ ಉಡುಗೊರೆ ಸಿಕ್ಕಿದೆ ಅಂತ. ಹಳ್ಳಿಗರು ಈಗ ಸಂತೋಷವನ್ನು ಆಚರಿಸಲು ಅವನ ರೂಮ್ಗೆ ಹೋಗ್ತಾರೆ. ಅವನ ರೂಮ್ ನಲ್ಲಿ ಈಗ ದೊಡ್ಡ ಕಾಡಿತ್ತು. ಅಲ್ಲಿ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳಿದ್ವು. ಎಲ್ಲರೂ ತುಂಬಾನೇ ಖುಷಿಗೊಳ್ತಾರೆ. ಫೋಟೋ ಕೂಡ ಕ್ಲಿಕ್ ಮಾಡಿಸ್ತಾರೆ. ಆದ್ರೆ ಯಾರೊಬ್ರು ಮೀರಾಬೆಲ್ ನ ಫೋಟೋ ಕ್ಲಿಕ್ ಮಾಡಲು ಕರೆಯಲ್ಲ. ಇದರಿಂದ ಅವಳು ತುಂಬಾನೇ ಬೇಸರಗೊಳ್ತಾಳೆ. ಅವಳ ಹತ್ರ ಯಾವುದೇ ಜಾದು ಇರಲೇ ಇಲ್ಲ. ಹೊರಗೆ ಬಂದು ಅಳಲು ಆರಂಭಿಸ್ತಾಳೆ. ಆ ಕ್ಷಣ ಅವಳು ನೋಡ್ತಾಳೆ, ಅವರ ಕ್ಯಾಸೆಟಾ ಮನೆ ಬಿರುಕು ಬಿಡತೊಡಗುತ್ತೆ. ಮನೆ ಒಡೆಯತೊಡಗುತ್ತೆ. ಇದನ್ನು ನೋಡಿ ಮೀರಾಬೆಲ್ ಚಿಂತೆಗೊಳ್ತಾಳೆ. ಆ ಬಿರುಕುಗಳು ಎಲ್ಲಾ ಕಡೆ ಪಸರಿಸತೊಡಗುತ್ತೆ ಮತ್ತು ಆ ಜಾದು ಮೊಂಬತ್ತಿ ಬೆಳಕು ಮಿನುಗುತ್ತಾ ಕಡಿಮೆಯಾಗತೊಡಗುತ್ತೆ. ಇದನ್ನು ನೋಡಿ ಮೀರಾಬೆಲ್ ಆಂಟೋನಿಯೋ ರೂಮ್ಗೆ ಹೋಗಿ ಎಲ್ರಿಗೂ ಈ ವಿಷಯ ಹೇಳ್ತಾಳೆ. ಮನೆ ಬಿರುಕು ಬಿಡುತ್ತಿದೆ. ಎಲ್ಲರೂ ಇದನ್ನು ಕೇಳಿ ಚಿಂತೆಗೊಳ್ತಾರೆ. ಅವರು ಹೊರಗೆ ಬಂದು ನೋಡಿದಾಗ ಹೊರಗಡೆ ಎಲ್ಲಾ ಸರಿಯಾಗಿತ್ತು. ಅಸಲಿಗೆ ಕ್ಯಾಸೆಟಾ ತನ್ನ ತಾನು ಸರಿ ಮಾಡಿಕೊಂಡಿತ್ತು. ಯಾರಿಗೂ ಮೀರಾಬೆಲ್ ಮಾತಿನ ಮೇಲೆ ವಿಶ್ವಾಸವೇ ಆಗಲಿಲ್ಲ. ಅಜ್ಜಿ ಆಲ್ಮಾ ಹೇಳ್ತಾರೆ, ಎಲ್ಲವೂ ಸರಿಯಾಗಿದೆ, ಯಾರು ಹೆದರುವ ಅವಶ್ಯಕತೆ ಇಲ್ಲ. ನಮ್ಮ ಪರಂಪರೆ ಮನೆಗೆ ಏನೂ ಆಗಿಲ್ಲ. ಮತ್ತೆ ಎಲ್ಲರೂ ಪಾರ್ಟಿ ಮಾಡಲು ಆರಂಭಿಸ್ತಾರೆ. ಮೀರಾಬೆಲ್ಗೆ ಏನೂ ಕೂಡ ಅರ್ಥವಾಗುವುದಿಲ್ಲ. ಅವಳು ತನ್ನ ಅಮ್ಮ ಜೂಲಿಯೆಟ್ಗೆ ಹೇಳ್ತಾಳೆ, ಅಮ್ಮ, ನಾನು ನೋಡಿದ್ದೆಲ್ಲ ನಿಜ. ಮನೆ ಎಲ್ಲಾ ಕಡೆ ಬಿರುಕುಗಳಿದ್ವು. ಅದರಿಂದ ನನ್ನ ಕೈ ಕೂಡ ಗಾಯ ಆಗಿತ್ತು. ಜೂಲಿಯೆಟ್ ಅವಳಿಗೆ ಹೇಳ್ತಾಳೆ, ನನಗೆ ಅನಿಸುತ್ತೆ ನೀನು ತುಂಬಾನೇ ಚಿಂತೆಯಲ್ಲಿದ್ದಿ. ನಂತರ ಅವಳು ಮೀರಾಬೆಲ್ಗೆ ಸಿಹಿ ತಿಂಡಿ ತಿನ್ನಿಸ್ತಾಳೆ. ಇದರಿಂದ ಅವಳ ಗಾಯ ಈಗ ಗುಣ ಆಗಿತ್ತು. ಮತ್ತೆ ಪುನಃ ಮೀರಾಬೆಲ್ ಅವರಿಗೆ ಹೇಳ್ತಾಳೆ, ಅದು ನನ್ನ ಭ್ರಮೆ ಆಗಿರ್ಲಿಲ್ಲ. ಜೂಲಿಯೆಟ್ ಅವಳಿಗೆ ಹೇಳ್ತಾಳೆ, ನನ್ನ ಸಹೋದರ ಬ್ರೂನೋ ಕೂಡ ಇದೇ ರೀತಿ ಭ್ರಮೆಯಲ್ಲಿ ಕಳೆದು ಹೋಗಿದ್ದ. ಅವನು ಕೂಡ ಹೀಗೆ ಮಾತಾಡ್ತಿದ್ದ. ಹೀಗಾಗಿ ನಾನು ಬಯಸಲ್ಲ ನಿನ್ನ ಜೊತೆ ಕೂಡ ಹೀಗೆ ಆಗ್ಲಿ ಅನ್ನೋದು. ಈಗ ನೀನು ಹೋಗಿ ಆರಾಮ ಮಾಡು ಅಂತಾಳೆ. ಮೀರಾಬೆಲ್ ಹೋಗಿ ತನ್ನ ರೂಮ್ ನಲ್ಲಿ ಮಲಗ್ತಾಳೆ. ಆದ್ರೂ ಅವಳಿಗೆ ನಿದ್ರೆ ಬರಲ್ಲ. ಮತ್ತೆ ಅದೇ ನೆನಪು ಮರುಕಳಿಸುತ್ತೆ. ಮನೆ ಬಿರುಕು ಬಿಡುವ ನೆನಪು. ಬೇಗನೆ ಮೀರಾಬೆಲ್ ಆ ಜಾದು ಕ್ಯಾಂಡಲ್ ಹತ್ರ ಹೋಗ್ತಾಳೆ. ಅಲ್ಲಿ ಅಜ್ಜಿ ಆಲ್ಮಾ ಕೂಡ ಬರ್ತಾರೆ. ಅವರು ತುಂಬಾನೇ ದುಃಖದಲ್ಲಿ ಅಳ್ತಿದ್ರು. ತನ್ನ ಪತಿ ಸಹಾಯ ಕೇಳ್ತಾರೆ. ಮೀರಾಬೆಲ್ ನೋಡಿದ್ದು ಎಲ್ಲವೂ ಭವಿಷ್ಯ ಅನ್ನೋದು ಅವರಿಗೆ ಅರ್ಥವಾಗಿತ್ತು. ತುಂಬಾನೇ ಬೇಸರಗೊಳ್ತಾರೆ. ಅವರು ಹಿಂದೆ ನೋಡಿದ ಕಷ್ಟದ ದಿನಗಳು ಮತ್ತೆ ನೋಡಲು ಬಯಸುವುದಿಲ್ಲ. ಎಲ್ಲವೂ ಮತ್ತೆ ನಾಶವಾಗದೇ ಇರಲಿ ಅಂತ ಇಷ್ಟಪಡ್ತಾರೆ. ಇದೇ ವಿಷಯ ಅವರನ್ನು ಒಳಗಿಂದ ಒಳಗೆ ಚಿಂತೆಗೊಳ್ಳುವಂತೆ ಮಾಡ್ತಿತ್ತು. ಹೀಗಾಗಿ ಮೀರಾಬೆಲ್ ಡಿಸೈಡ್ ಮಾಡ್ತಾಳೆ, ಹೇಗಾದ್ರೂ ಮಾಡಿ ತನ್ನ ಮನೆ ಮತ್ತು ಆ ಜಾದು ಕ್ಯಾಂಡಲ್ ಅನ್ನು ಬಚಾವ್ ಮಾಡಬೇಕು ಅಂತ. ತಡ ಮಾಡದೆ ಅವಳು ಡೊಲೋರಸ್ ಹತ್ರ ಹೋಗ್ತಾಳೆ. ಡೊಲೋರಸ್ಗೆ ಎಲ್ಲವನ್ನು ಕೇಳುವಂತೆ ಆಲಿಸುವಂತೆ ಶಕ್ತಿ ಇತ್ತು. ಮೀರಾಬೆಲ್ ಅವಳಿಗೆ ಹೇಳ್ತಾಳೆ, ನಿನ್ನೆ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಡೊಲೋರಸ್ ಹೇಳ್ತಾಳೆ, ಮನೆ ಜಾದುವಿನ ಬಗ್ಗೆ ಲೂಯಿಸ್ ಹಾಗೂ ಚಿಂತೆ ಆಗ್ತಿದೆ. ನಿನ್ನೆ ರಾತ್ರಿ ಅವಳ ಕಣ್ಣುಗಳು ಹೊಡೆದುಕೊಳ್ತಿದ್ವು. ಈಗ ಇಬ್ರು ಲೂಯಿಸ್ ಹತ್ರ ಮಾತಾಡಲು ಹೋಗ್ತಾರೆ. ಆದ್ರೆ ಈಗ ಡಿನ್ನರ್ ಟೈಮ್ ಆಗುತ್ತೆ. ಎಲ್ರು ಒಟ್ಟಿಗೆ ಕುಳಿತು ಡಿನ್ನರ್ ಮಾಡಲು ಶುರು ಮಾಡ್ತಾರೆ. ಅಲ್ಲಿ ಅಜ್ಜಿ ಎಲ್ರಿಗೂ ಹೇಳ್ತಾಳೆ, ನಾವು ನಮ್ಮ ಜಾದು ಬಗ್ಗೆ ಅಹಂಕಾರ ಪಡಬಾರ್ದು. ನಾವು ಇವತ್ತು ಎಲ್ಲರೂ ಸೇರಿ ದುಪ್ಪಟ್ಟು ಕೆಲಸ ಮಾಡ್ತೇವೆ, ಎಲ್ರಿಗೂ ಸಹಾಯ ಮಾಡ್ತೇವೆ. ಮತ್ತು ಅವರು ಇದನ್ನು ಕೂಡ ಹೇಳ್ತಾರೆ. ನೆರೆಯ ಮರಿಯಾನೋ ಗುಂಜ್ಮ್ಯಾನ್ ಪರಿವಾರದವರು ಇಸಾಬೆಲ್ಲನ ನೋಡಲು ಬರ್ತಾರೆ. ಹಾಗೆ ಮರಿಯಾನೋ ಮತ್ತು ಇಸಾಬೆಲ್ಲ ನಿಶ್ಚಿತಾರ್ಥವಿದೆ. ಹೀಗಾಗಿ ನಾವು ತಯಾರಿ ಮಾಡಬೇಕಾಗುತ್ತೆ ಮತ್ತು ಹಳ್ಳಿಯಲ್ಲಿ ಎಲ್ರಿಗೂ ಸಹಾಯ ಮಾಡಬೇಕಾಗುತ್ತೆ. ಲೂಯಿಸಾ ಹಳ್ಳಿಗೆ ಹೋಗ್ತಾಳೆ. ಅಲ್ಲಿ ಅವಳು ಎಲ್ರಿಗೂ ಸಹಾಯ ಮಾಡತೊಡಗ್ತಾಳೆ. ಮೀರಾಬೆಲ್ ಅವಳ ಹತ್ರ ಹೋಗ್ತಾಳೆ ಮತ್ತು ಕೇಳ್ತಾಳೆ, ನಿನ್ನೆ ರಾತ್ರಿ ನಿನ್ನ ಕಣ್ಣುಗಳು ಹೊಡೆದುಕೊಳ್ತಿದ್ವು. ಹೀಗಾಗಿ ನಂಗೆ ಹೇಳು, ಜಾದು ಜೊತೆ ಏನಾಗ್ತಿದೆ? ಲೂಯಿಸಾ ಅವಳಿಗೆ ಹೇಳ್ತಾಳೆ, ನನಗೆ ಭಯ ಆಗ್ತಿದೆ. ಎಲ್ಲಿಯಾದ್ರೂ ನನ್ನ ಪವರ್ ಹೋದ್ರೆ ಏನು ಮಾಡೋದು? ನಿನ್ನೆ ರಾತ್ರಿ ನೀನು ನೋಡಿದ ಮನೆ ಬಿರುಕು, ಆಗ ನನ್ನ ಶಕ್ತಿ ಕಮ್ಮಿ ಆಗ್ತಿತ್ತು. ಮೀರಾಬೆಲ್ ಅವಳಿಗೆ ಹೇಳ್ತಾಳೆ, ಹಾಗಾದ್ರೆ ಮತ್ತೆ ಮನೆಗೆ ಏನಾಗ್ತಿದೆ? ಲೂಯಿಸಾ ಹೇಳ್ತಾಳೆ, ನನಗ್ ಗೊತ್ತಿಲ್ಲ. ಆದ್ರೆ ನಾನು ಸಣ್ಣವಳಿದ್ದಾಗ ದೊಡ್ಡವರ ಮಾತು ಕೇಳಿದ್ದೆ. ಬ್ರೂನೋ ಮಾವ ಹೋಗೋ ಮೊದಲು ಅವರು ತಮ್ಮ ಭವಿಷ್ಯ ನೋಡುವ ಶಕ್ತಿಯಿಂದ ನಮ್ಮ ಮನೆ ಭವಿಷ್ಯ ನೋಡ್ತಿದ್ರು. ಆದ್ರೆ ಯಾರಿಗೂ ಅವರು ಏನು ನೋಡಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ವೇಳೆ ನೀನು ಜಾದು ಸಮಸ್ಯೆ ಬಗ್ಗೆ ಪತ್ತೆ ಹಚ್ಚಲು ಬಯಸಿದ್ರೆ ಮೊದಲಿಗೆ ಬ್ರೂನೋ ಚಿಕ್ಕಪ್ಪ ಅವರ ರೂಮಿನಿಂದ ಶುರು ಮಾಡ್ಬೇಕಾಗುತ್ತೆ. ನೀನು ಅದನ್ನು ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕು. ಅಲ್ಲಿಗೆ ಹೋಗಲು ಯಾರಿಗೂ ಅವಕಾಶ ಇಲ್ಲ, ನಿರ್ಬಂಧವಿದೆ. ಆ ಜಾಗ ಅಪಾಯಕಾರಿ. ಇಷ್ಟು ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಮೀರಾಬೆಲ್ ಎಲ್ಲರಿಂದಲೂ ಅವಿತುಕೊಳ್ಳುತ್ತಾ ಬ್ರೂನೋ ಅವರ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಎಲ್ಲಾ ಕಡೆ ಮರಳೆ ತುಂಬಿತ್ತು. ಹಲವಾರು ಏಣಿಗಳನ್ನು ಹತ್ತುತ್ತಾ ಮೇಲೆ ಹೋಗ್ತಾಳೆ.
ಒಳಗೆ ಒಂದು ಕೋಣೆಯಲ್ಲಿ ಹಸಿರು ಬಣ್ಣದ ಹೊಳೆಯುವ ವಸ್ತು ಕಾಣಿಸುತ್ತೆ. ಅವು ಅಸಲಿಗೆ ಬ್ರೂನೋ ಮಾಡಿದ ಅಪಾರದರ್ಶಕ ಪಚ್ಚೆ ಗಾಜಿನ ಟ್ಯಾಬ್ಲೆಟ್ ತುಂಡುಗಳಾಗಿದ್ವು. ಇದನ್ನು ಒಂದು ರೀತಿಯ ಎಮರಾಲ್ಡ್ ಟ್ಯಾಬ್ಲೆಟ್ ಅನ್ಬಹುದು. ಮಿರಬೆಲ್ ಅದನ್ನು ಜೋಡಿಸಿದಾಗ ಅವಳಿಗೆ ಅದರಲ್ಲಿ ಅವಳ ಮುಖ ಕಾಣಿಸುತ್ತೆ. ಆದ್ರೆ ಅಲ್ಲಿ ಎಲ್ಲವೂ ಅಲುಗಾಡತೊಡಗುತ್ತೆ. ಇದನ್ನು ನೋಡಿ ಮಿರಬೆಲ್ ಎಮರಾಲ್ಡ್ ಗ್ಲಾಸ್ ತುಂಡುಗಳನ್ನು ಒಟ್ಟು ಮಾಡಿ ಅಲ್ಲಿಂದ ಹೊರಗೆ ಹೋಗ್ತಾಳೆ. ಅವಳು ಹೊರಗೆ ಬಂದಾಗ ಮೈಯೆಲ್ಲ ಧೂಳಾಗಿತ್ತು. ಅಜ್ಜಿ ಆಲ್ಮಾ ಅವಳ ಈ ಪರಿಸ್ಥಿತಿ ನೋಡಿ ಕೇಳ್ತಾರೆ, ನೀನು ಎಲ್ಲಿಂದ ಬರ್ತಿದ್ದಿ? ಅದೇ ಕ್ಷಣದಲ್ಲಿ ಲೂಯಿಸಾ ಅಳುತ್ತಾ ಬರ್ತಾಳೆ ಮತ್ತು ಅವ್ರಿಗೆ ಹೇಳ್ತಾಳೆ, ನನ್ನ ಪವರ್ ಕಡಿಮೆ ಆಗ್ತಿದೆ, ಇದರ ಹಿಂದೆ ಮಿರಬೆಲ್ ಇದ್ದಾಳೆ. ಅಷ್ಟು ಹೇಳಿ ಅವಳು ತನ್ನ ರೂಮಿಗೆ ಓಡಿ ಬಿಡ್ತಾಳೆ. ಅಜ್ಜಿ ಮಿರಬೆಲ್ಗೆ ಹೇಳ್ತಾಳೆ, ಖಂಡಿತ ನೀನೇ ಏನಾದ್ರೂ ಮಾಡಿರ್ಬೇಕು, ಹೀಗಾಗಿ ನಾನು ಎಲ್ಲಿ ತನಕ ಹುಡುಗನ ಮನೆಯವರನ್ನು ಕರೆತರೋದಿಲ್ವೋ ಅಷ್ಟರ ತನಕ ನೀನು ಅವಳಿಂದ ದೂರವಿರು. ಅಷ್ಟು ಹೇಳಿ ಅವರಲ್ಲಿಂದ ಹೋಗ್ತಾರೆ. ಮಿರಬೆಲ್ ಬ್ರೂನೋ ಅವರಿಗೆ ಸೊಸೆ ಆಗ್ಬೇಕಿತ್ತು. ಬ್ರೂನೋ ಅವರು ಅವಳಿಗೆ ಮಾವ ಅನ್ಬಹುದು. ಮಿರಬೆಲ್ ತನ್ನ ರೂಮ್ಗೆ ಹೋಗಿ ಬ್ರೂನೋ ಅವರ ಎಮರಾಲ್ಡ್ ತುಂಡುಗಳನ್ನು ಜೋಡಿಸಲು ಶುರು ಮಾಡ್ತಾಳೆ. ಆಗ ಅಲ್ಲಿಗೆ ಅವಳ ಚಿಕ್ಕಮ್ಮ ಪೇಪಾ ಬರ್ತಾಳೆ. ಅವಳು ಆಂಟೋನಿಯಾನ ಉಳಿದ ವಸ್ತುಗಳನ್ನು ತಗೊಂಡು ಹೋಗಲು ಬಂದಿದ್ಲು. ಮಿರಬೆಲ್ ಅವರ ಹತ್ರ ಬ್ರೂನೋ ಬಗ್ಗೆ ಕೇಳತೊಡಗ್ತಾಳೆ. ಅವ್ರು ಹೇಗಿದ್ದರು? ಪೇಪಾ ಮತ್ತು ಅವಳ ಹಸ್ಬೆಂಡ್ ಹೇಳ್ತಾರೆ, ಅವನು ಪ್ರತಿದಿನವೂ ಕೆಟ್ಟ ಭವಿಷ್ಯ ನೋಡ್ತಿದ್ದ ಮತ್ತು ಅದು ನಿಜವಾಗ್ತಿತ್ತು. ಮಿರಬೆಲ್ ಈಗ ಅವರ ಎಮರಾಲ್ಡ್ ಗ್ಲಾಸ್ ನಲ್ಲಿ ತನ್ನ ಬಿಂಬ ಯಾಕೆ ಇತ್ತು ಅಂತ ನೋಡಲು ತುಂಬಾನೇ ಎಕ್ಸೈಟ್ ಆಗ್ತಾಳೆ. ಬೇಗನೆ ರೂಮ್ಗೆ ಹೋಗಿ ಆ ಎಮರಾಲ್ಡ್ ಗಾಜಿನ ಚೂರುಗಳನ್ನು ಜೋಡಿಸಿದಾಗ ಅದರಲ್ಲಿ ಅವರ ಜಾದು ಕ್ಯಾಸೆಟಾ ಮನೆ ಮುರಿಯುತ್ತಿತ್ತು. ಅದರ ಎದುರು ಮಿರಬೆಲ್ ನಿಂತಿದ್ಲು. ಇದರರ್ಥ ಆ ಮನೆ ಮಿರಬೆಲ್ ನಿಂದಾಗಿ ಮುರಿಯುತ್ತಿತ್ತು. ಅಲ್ಲಿಗೆ ಅವಳ ಡ್ಯಾಡ್ ಬರ್ತಾರೆ. ಬ್ರೂನೋ ಅಪಾರದರ್ಶಕ ಎಮರಾಲ್ಡ್ ಗ್ಲಾಸ್ ತುಂಡುಗಳನ್ನು ನೋಡಿ ದಂಗಾಗಿ ಬಿಡ್ತಾರೆ. ಮಿರಬೆಲ್ ಅವರಿಗೆ ಹೇಳ್ತಾಳೆ, ಜಾದು ಮುಗಿಯುತ್ತಿದೆ, ಮನೆ ಒಡೆಯುತ್ತಿದೆ, ಏನು ಇದಕ್ಕೆಲ್ಲ ಕಾರಣ ನಾನಾ? ಡ್ಯಾಡ್ ಅವಳಿಗೆ ಹೇಳ್ತಾರೆ, ನಾವು ಇದ್ರ ಬಗ್ಗೆ ಯಾರಿಗೂ ಏನು ಹೇಳೋದಿಲ್ಲ, ಯಾಕಂದ್ರೆ ನಿನ್ನ ಅಜ್ಜಿ ಬಯಸ್ತಾರೆ ಇವತ್ತು ರಾತ್ರಿ ಏನಾದ್ರೂ ತೊಂದರೆ ಆಗ್ಬಾರ್ದು ಅಂತ. ಹೀಗಾಗಿ ಎಮರಾಲ್ಡ್ ಗ್ಲಾಸ್ ಚೂರನ್ನು ತಮ್ಮ ಜೇಬಿಗೆ ಅವಿತಿರ್ತಾರೆ. ಅವರ ಮಾತುಗಳನ್ನು ಡೊಲರಸ್ ಕೇಳಿಸ್ಕೊಳ್ತಾಳೆ. ಅವಳ ಯಾವ ವಿಷಯವನ್ನು ಕೂಡ ಅವಿತಿರ್ತಿರ್ಲಿಲ್ಲ. ಮಿರಬೆಲ್ ಮತ್ತು ಅವಳ ಡ್ಯಾಡ್ ಈ ವಿಷಯದಿಂದ ಹೆದರಿ ಬಿಡ್ತಾರೆ. ನಂತರ ಎಲ್ಲರೂ ರಾತ್ರಿ ಊಟ ಮಾಡುವಾಗ ಅಲ್ಲಿ ಮರಿಯಾನೋ ಇಸಾಬೆಲ್ಲನ ಪ್ರಪೋಸ್ ಮಾಡ್ತೊಡಗ್ತಾನೆ. ಆದ್ರೆ ಆಗ ಆಂಟೋನಿಯೋನ ಪ್ರಾಣಿಗಳು ಬ್ರೂನೋ ಎಮರಾಲ್ಡ್ ಟ್ಯಾಬ್ಲೆಟ್ ಮತ್ತೆ ಜೋಡಿಸುತ್ತೆ. ಡೊಲರಸ್ ಎಲ್ರಿಗೂ ಹೇಳಿಬಿಡ್ತಾಳೆ, ಮಿರಬೆಲ್ಗೆ ಬ್ರೂನೋ ಮಾವನ ವಸ್ತು ಸಿಕ್ಕಿದೆ, ಅದರಲ್ಲಿ ಅವಳಿದ್ದಾಳೆ. ಅವಳು ಜಾದು ಕ್ಯಾಂಡಲ್ ನಾಶ ಮಾಡ್ತಾಳೆ, ಇಡೀ ಮನೆಯನ್ನೇ ಸರ್ವನಾಶ ಮಾಡ್ತಾಳೆ. ಅಚಾನಕ್ ಆಗಿ ಎಲ್ಲರೂ ನೋಡ್ತಿರುವಾಗೆ ಎಲ್ಲವೂ ಅಂತ್ಯವಾಗತೊಡಗುತ್ತೆ. ಪೂರ್ತಿ ಮನೆ ಬಿರುಕು ಬಿಡಲು ಶುರುವಾಗುತ್ತೆ. ಇದನ್ನು ನೋಡಿ ಎಲ್ಲರೂ ಹೆದರಿ ಬಿಡ್ತಾರೆ. ಮರಿಯಾನೋ ಸಂಬಂಧ ಬೆಳೆಸಲು ನಿರಾಕರಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಎಲ್ಲರೂ ಮಿರಬೆಲ್ ಮೇಲೆ ತುಂಬಾನೇ ಕೋಪಗೊಳ್ತಾರೆ. ಮಿರಬೆಲ್ ಅಜ್ಜಿಗೆ ಹೇಳ್ತಾಳೆ, ಇದಕ್ಕೆ ಏನಾದ್ರೂ ಕಾರಣ ಇರಬಹುದು. ಆದ್ರೆ ಅಜ್ಜಿ ಅವಳ ಮಾತಿಗೆ ಯಾವುದೇ ಉತ್ತರ ಕೊಡೋಲ್ಲ. ಆಗ ಇಲಿಗಳು ಅಲ್ಲಿದ್ದ ಎಮರಾಲ್ಡ್ ಗ್ಲಾಸ್ ತುಂಡುಗಳನ್ನು ತಗೊಂಡು ಹೋಗುತ್ತೆ. ಮಿರಬೆಲ್ ಅವುಗಳನ್ನು ಹಿಂಬಾಲಿಸ್ತಾ ಹೋಗ್ತಾಳೆ. ಆ ಇಲಿಗಳು ಒಂದು ಪೇಂಟಿಂಗ್ ಹಿಂದಿನ ದಾರಿ ಒಳಗೆ ಹೋಗುತ್ತೆ. ಮಿರಬೆಲ್ ಕೂಡ ಅದರ ಒಳಗೆ ಹೋಗ್ತಾಳೆ. ಒಳಗೆ ಹೋಗಿ ನೋಡಿದಾಗ ಅವಳಿಗೆ ಬ್ರೂನೋ ಮಾವ ಕಾಣಿಸ್ತಾರೆ. ಆದ್ರೆ ಅವರು ಮಿರಬೆಲ್ ನೋಡಿ ಓಡಲು ಶುರು ಮಾಡ್ತಾರೆ. ಮಿರಬೆಲ್ ಕೂಡ ಅವರನ್ನು ಹಿಂಬಾಲಿಸ್ತಾಳೆ. ಹಿಂಬಾಲಿಸ್ತಾ ಹೋದ ಅವಳು ಒಂದು ಜಾಗದಲ್ಲಿ ಕೆಳಗೆ ಬೀಳತೊಡಗ್ತಾಳೆ. ಹೆದರಿ ಕಂಗಾಲಾಗಿ ಸಹಾಯಕ್ಕಾಗಿ ಕರೀತಾಳೆ. ಇದನ್ನು ನೋಡಿ ಬ್ರೂನೋ ಅವಳ ಸಹಾಯ ಮಾಡಿ ಅವಳನ್ನು ಮೇಲೆ ತರ್ತಾರೆ. ನಂತರ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಮುರಿದ ಒಡೆದ ವಸ್ತುಗಳಿಂದ ಮಾಡಿದ್ರು. ಮಿರಬೆಲ್ ಅವರಿಗೆ ಹೇಳ್ತಾಳೆ, ನೀವು ಯಾವಾಗಿಂದ ಇಲ್ಲಿದ್ದೀರಿ? ಬ್ರೂನೋ ಹೇಳ್ತಾರೆ, ನಾನು ಯಾವಾಗಿಂದ ಇಲ್ಲಿದ್ದೇನೆ ಅಂದ್ರೆ ನನ್ನ ಗಿಫ್ಟ್ ಯಾವಾಗ ಕೆಲಸ ಮಾಡಲ್ಲ ಅಂತ ಗೊತ್ತಾಯ್ತು. ನನ್ನ ಗಿಫ್ಟ್ ಯಾರಿಗೂ ಸಹಾಯ ಮಾಡ್ಲಿಲ್ಲ ಅಂತ ಎಲ್ರಿಗೂ ಅನಿಸತೊಡಗಿದ್ದಾಗ ಅಲ್ಲಿಂದ ನಾನು ಈ ಮನೆಯೊಳಗೆ ಸೀಕ್ರೆಟ್ ಜಾಗದಲ್ಲಿ ಅವಿತು ವಾಸ ಮಾಡ್ತಿದ್ದೇನೆ. ಯಾಕಂದ್ರೆ ನಾನು ನನ್ನ ಮನೆಯವರನ್ನು ಪ್ರೀತಿಸ್ತಿದ್ದೇನೆ, ಅವರೊಂದಿಗೆ ಜೀವಿಸಲು ಬಯಸ್ತಿದ್ದೆ. ಮಿರಬೆಲ್ ಅವಳಿಗೆ ಹೇಳ್ತಾಳೆ, ನಾನ್ ನಿಮ್ಮ ಎಮರಾಲ್ಡ್ ಗ್ಲಾಸ್ ಟ್ಯಾಬ್ಲೆಟ್ ಚಿತ್ರದಲ್ಲಿ ಯಾಕೆ ಇದ್ದೆ? ಎಲ್ರಿಗೂ ನನ್ನಿಂದ ನಷ್ಟವಾಗ್ತಿದೆಯಾ? ಬ್ರೂನೋ ಅವರಿಗೆ ಹೇಳ್ತಾರೆ, ನಾನು ನಿನ್ಗೆ ಏನು ಹೇಳಲು ಸಾಧ್ಯ ಇಲ್ಲ. ನನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಅದನ್ನು ನಾನು ನಿನ್ನ ಅಜ್ಜಿಗೆ ಹೇಳಿದಾಗ ನೋಡಿದ್ದೆ. ಯಾಕಂದ್ರೆ ನಿಂಗೆ ಗಿಫ್ಟ್ ಸಿಗದೇ ಇದ್ದಾಗ ಅವರಿಗೆ ಜಾದು ಬಗ್ಗೆ ಚಿಂತೆ ಆಗ್ತಿತ್ತು. ನಾನು ನೋಡಿದಾಗ ಜಾದು ಕ್ಯಾಂಡಲ್ ತೊಂದರೆಯಲ್ಲಿತ್ತು. ನಮ್ಮ ಮನೆ ಮುರಿಯುತ್ತಿತ್ತು. ಮನೆ ಎದುರು ನೀನ್ ನಿಂತಿದ್ದಿ. ಆದ್ರೆ ಆ ದೃಶ್ಯ ಬದಲಾಗ್ತಿತ್ತು. ನನಗೆ ಏನು ಅಂತ ಅರ್ಥವಾಗ್ಲೇ ಇಲ್ಲ. ನಿನ್ನ ಭವಿಷ್ಯದಲ್ಲಿ ಗಿಫ್ಟ್ ಇಲ್ಲ ಅನ್ನುವಂತೆ ಅನಿಸ್ತಿತ್ತು. ಹೀಗಾಗಿ ನಾನು ಈ ಮಾತು ಯಾರಿಗೂ ಹೇಳದೆ ನನ್ನ ಎಮರಾಲ್ಡ್ ಗ್ಲಾಸ್ ಒಡೆದು ಹಾಕಿದೆ. ನಾನು ಇದನ್ನು ಯಾರಿಗಾದ್ರೂ ಹೇಳಿದ್ರೆ ಎಲ್ಲರೂ ನಾನೇ ಕೆಟ್ಟದನ್ನೇ ನೋಡ್ತಿದ್ದೇನೆ ಅಂತ ಅಂದ್ಕೊಳ್ತಿದ್ರು. ಇದರಿಂದಾಗಿ ನಾನು ಆ ದಿನದಿಂದ ಯಾರ ಕಣ್ಣಿಗೂ ಬೀಳಲೇ ಇಲ್ಲ. ಮಿರಬೆಲ್ ಹೇಳ್ತಾಳೆ, ನೀವು ನನ್ನ ಉಳಿಸಲಿಂದ ಹೊರಟು ಹೋಗಿದ್ರಾ? ಬ್ರೂನೋ ಹೇಳ್ತಾರೆ, ನನಗೆ ಈಗ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು. ನೀನೀಗ ಇಲ್ಲಿಂದ ಹೋಗ್ಬೇಕು. ಇಷ್ಟು ಹೇಳಿ ಬ್ರೂನೋ ಅವಳನ್ನು ಅಲ್ಲಿಂದ ಹೊರಗೆ ಹಾಕ್ತಾರೆ. ಮಿರಬೆಲ್ಗೆ ಈಗ ಒಂದು ಐಡಿಯಾ ಹೊಳೆಯುತ್ತೆ. ಅವರು ಭವಿಷ್ಯನೂ ನೋಡಬಹುದಾಗಿತ್ತು. ಬ್ರೂನೋ ಮಾಮಗೆ ಮತ್ತೊಂದು ದೃಶ್ಯ ನೋಡಲು ಹೇಳ್ತಾಳೆ. ಬ್ರೂನೋ ಹೇಳ್ತಾರೆ, ನಾನು ಬಯಸಿದ್ರು ಮತ್ತೊಂದು ಭವಿಷ್ಯದ ದೃಶ್ಯ ನೋಡಲು ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ನನ್ನ ಗುಹೆಯನ್ನು ಹಾಳು ಮಾಡಿದ್ದಿ. ನಾನು ಭವಿಷ್ಯ ದೃಶ್ಯ ನೋಡಲು ದೊಡ್ಡ ಮತ್ತು ಶಾಂತವಾದ ಜಾಗ ಬೇಕು. ಅಲ್ಲಿಗೆ ಆಂಟೋನಿಯೋ ಕೂಡ ಬಂದ್ಬಿಡ್ತಾನೆ. ಅವನಿಗೆ ಇಲಿಗಳು ಎಲ್ಲಾ ಹೇಳಿಬಿಟ್ಟಿದ್ವು. ಅವನು ಬ್ರೂನೋ ಮಾವನಿಗೆ ಹೇಳ್ತಾನೆ, ನೀವು ನನ್ನ ರೂಮ್ ನಲ್ಲಿ ಎಮರಾಲ್ಡ್ ಟ್ಯಾಬ್ಲೆಟ್ ನಿಂದ ಭವಿಷ್ಯ ನೋಡಬಹುದಾ? ಬ್ರೂನೋ ಅವನ ಮತಿಗೆ ಒಪ್ಪಿಕೊಳ್ತಾರೆ. ಅತ್ತ ಹಳ್ಳಿಯ ಜನರು ಮನೆ ಬಿರುಕು ಬಿಡುವುದನ್ನು, ಜಾದು ಕ್ಯಾಂಡಲ್ ನ ಜಾದು ಕಮ್ಮಿ ಆಗ್ತಿರೋ ವಿಷಯ ತಿಳಿದು ಗಾಬರಿಯಾಗ್ತಾರೆ. ಹೀಗಾಗಿ ಅಜ್ಜಿ
ಅಜ್ಜಿ ಆಲ್ಮಾ ಅವರ ಹತ್ರ ಮಾತಾಡಲು ಹೋಗ್ತಾರೆ. ಮನೆ ಕೂಡ ನಿಧಾನವಾಗಿ ಬಿರುಕು ಬಿಡತೊಡಗುತ್ತೆ. ಇತ್ತ ಮೀರಬೆಲ್ ಬ್ರೂನೋ ಮಾವನನ್ನು ಆಂಟೋನಿಯೋ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಬ್ರೂನೋ ತನ್ನ ಮಂತ್ರದ ಸಹಾಯದಿಂದ ಭವಿಷ್ಯ ನೋಡಲು ಆರಂಭಿಸ್ತಾರೆ. ಆದ್ರೆ ಅವರಿಗೆ ಅವರು ಮೊದಲು ನೋಡಿದ ಭವಿಷ್ಯ ಮಾತ್ರ ಕಾಣಿಸುತ್ತೆ. ಹೀಗಾಗಿ ತಮ್ಮ ಮಂತ್ರನ ಮಧ್ಯದಲ್ಲೇ ನಿಲ್ಲಿಸಿ ಬಿಡ್ತಾರೆ. ಇದನ್ನು ಒಪ್ಪದೆ ಮೀರಬೆಲ್ ಅವರಿಗೆ ಇನ್ನು ಮುಂದೆ ಭವಿಷ್ಯ ನೋಡಲು ಹೇಳ್ತಾಳೆ. ಭವಿಷ್ಯ ನೋಡ್ತಾ ಹೋದ ಅವರಿಗೆ ವಿಷನ್ಸ್ ಗಳು ಕಾಣಿಸುತ್ತೆ. ಅದರಲ್ಲಿ ಅವರಿಗೆ ಅವರ ಮನೆ ಜಾದು ಮೊಂಬತ್ತಿ ಕಾಣಿಸುತ್ತೆ ಮತ್ತು ಮೀರಬೆಲ್ ತನ್ನ ಸಹೋದರಿ ಇಸಾಬೆಲ್ ಅನ್ನ ಅಪ್ಪಿಕೊಳ್ತಿದ್ಲು. ಇದರಿಂದ ಜಾದು ಮೊಂಬತ್ತಿ ಬೆಳಕು ಹೆಚ್ಚಾಗುತ್ತಿತ್ತು. ಆದ್ರೆ ಮೀರಬೆಲ್ ಇದರಿಂದ ಖುಷಿಯಾಗಲ್ಲ. ಅವಳು ಇಸಾಬೆಲ್ ಅನ್ನ ಇಷ್ಟಪಡ್ತಾನೆ ಇರ್ಲಿಲ್ಲ. ಬ್ರೂನೋಗೆ ಹೇಳ್ತಾಳೆ ಅವಳು ತನ್ನ ಅಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಅವಳಿಗೆ ನಾನಂದ್ರೆ ಇಷ್ಟವಿಲ್ಲ. ನನ್ನಿಂದ ಅವಳು ನಿಶ್ಚಿತಾರ್ಥ ನಿಂತು ಹೋಗಿದೆ. ನನಗೂ ಅವಳ ಮೇಲೆ ಸಿಟ್ಟಿದೆ. ಬ್ರೂನೋ ಅವಳಿಗೆ ಸಮಜಾಯಿಸ್ತಾಳೆ, ಪರಿವಾರದ ಭವಿಷ್ಯ ನಿನ್ನ ಕೈಯಲ್ಲಿದೆ. ಹೀಗಾಗಿ ಪರಿವಾರಕ್ಕೆ ನಿನ್ನ ಅವಶ್ಯಕತೆ ಹೆಚ್ಚಿದೆ. ಒಂದು ವೇಳೆ ಈಗ ನೋಡಿದ ಭವಿಷ್ಯದಂತೆ ಆದ್ರೆ ಎಲ್ಲ ಸರಿಯಾಗುತ್ತೆ ಅಂತಾರೆ. ಇಷ್ಟ ಹೇಳಿ ಬ್ರೂನೋ ಮಾವ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಮೀರಬೆಲ್ ಧೈರ್ಯ ಮಾಡಿ ಇಸಾಬೆಲ್ ರೂಮ್ಗೆ ಹೋಗ್ತಾಳೆ. ಇಲ್ಲಿ ಇಸಾಬೆಲ್ಲಾಗೆ ಹೇಳ್ತಾಳೆ, ನನಗೆ ಗೊತ್ತು ನಮ್ಮ ನಡುವೆ ಪ್ರಾಬ್ಲಮ್ ಇದೆ, ಆದ್ರೆ ನಾನು ಒಳ್ಳೆ ಸಹೋದರಿ ಆಗಲು ತಯಾರಿದ್ದೇನೆ. ಹೀಗಾಗಿ ನಾವು ಎಲ್ಲ ಮರೆತು ಅಪ್ಪಿಕೊಳ್ಬೇಕಾಗುತ್ತೆ. ಇಸಾಬೆಲ್ ಅವಳಿಗೆ ಹೇಳ್ತಾಳೆ, ನಿನ್ನಿಂದಾಗಿ ನನ್ನ ನಿಶ್ಚಿತಾರ್ಥ ಮುರಿದು ಬಿತ್ತು. ಬೇಗನೆ ನೀನು ಇಲ್ಲಿಂದ ಹೊರಟು ಬಿಡು. ಮತ್ತೆ ನನ್ನ ಜಾದು ಸಹಾಯದಿಂದ ಅವಳನ್ನು ಹೊರಗೆ ಹಾಕಲು ಆರಂಭಿಸ್ತಾಳೆ. ಮೀರಬೆಲ್ ಅವಳ ಹತ್ರ ಕ್ಷಮೆ ಕೇಳ್ತಾ ಹೇಳ್ತಾಳೆ, ನೀನು ತುಂಬಾನೇ ಸ್ವಾರ್ಥಿ. ಕೇವಲ ನೀನ್ ನಿನ್ನ ಬಗ್ಗೆ ಯೋಚಿಸ್ತಿ. ಇಸಾಬೆಲ್ಲಾಗಿ ಇದರಿಂದ ಸಿಟ್ಟು ಬರುತ್ತೆ. ಕೋಪದಲ್ಲಿ ಹೇಳ್ತಾಳೆ, ನಾನು ನನ್ನ ಪರಿವಾರಕ್ಕಾಗಿ ಪ್ರತಿಯೊಂದು ವಿಷಯದಲ್ಲಿ ಪರ್ಫೆಕ್ಟ್ ಮಾಡಲು ಪ್ರಯತ್ನ ಮಾಡಿದೆ. ಆದ್ರೆ ನೀನು ಪ್ರತಿ ಬಾರಿ ನನ್ನ ಎಲ್ಲಾ ಕೆಲಸ ಹಾಳು ಮಾಡಿದ್ದಿ. ಮೀರಬೆಲ್ ಹೇಳ್ತಾಳೆ, ಏನು ಹಾಳಾಗಿಲ್ಲ, ನೀನು ಅವನನ್ನು ಮದುವೆ ಆಗಬಹುದು. ಅದಕ್ಕೆ ಇಸಾಬೆಲ್ ಹೇಳ್ತಾಳೆ, ನಾನು ಅವನನ್ನು ಮದುವೆ ಆಗಲು ಬಯಸ್ತಿರ್ಲಿಲ್ಲ. ಕೇವಲ ನನ್ನ ಫ್ಯಾಮಿಲಿಗಾಗಿ ಮದುವೆ ಆಗ್ತಿದ್ದೆ. ಇದನ್ನು ಕೇಳಿ ಮೀರಬೆಲ್ಲ ತುಂಬಾನೇ ಆಶ್ಚರ್ಯಗೊಳ್ತಾಳೆ. ನೀನು ಯಾರಿಗೂ ಯಾಕೆ ಏನು ಸಹ ಹೇಳಲಿಲ್ಲ ಅಂತ ಕೇಳ್ತಾಳೆ. ಈಗ ಇಸಾಬೆಲ್ಲನ ಭಾವನೆಗಳಿಂದ ಅಲ್ಲಿ ಒಂದು ಕ್ಯಾಕ್ಟಸ್ ಆಗುತ್ತೆ. ಇದನ್ನು ನೋಡಿ ಅವಳು ಖುಷಿ ಆಗ್ತಾಳೆ. ಮೊದಲ ಬಾರಿ ಅವಳು ತನ್ನ ಇಚ್ಛೆಯಿಂದ ಏನೋ ಕ್ರಿಯೇಟ್ ಮಾಡಿದ್ಲು. ಹೀಗಾಗಿ ಅವಳು ಡಿಸೈಡ್ ಮಾಡ್ತಾಳೆ ತನ್ನಿಷ್ಟದಂತೆ ಎಲ್ಲ ವಸ್ತುಗಳನ್ನು ತಯಾರಿಸ್ತಾಳೆ ಅಂತ. ನಂತರ ಅವಳು ಮೀರಬೆಲ್ಲ ಒಟ್ಟಿಗೆ ಮೋಜು ಮಸ್ತಿ ಮಾಡಲು ಶುರು ಮಾಡ್ತಾಳೆ. ಇಬ್ರು ಪರಸ್ಪರ ಅಪ್ಪಿಕೊಳ್ತಾರೆ. ಇದರಿಂದ ಮನೆ ಜಾದು ಕ್ಯಾಂಡಲ್ ಬೆಳಕು ಮತ್ತಷ್ಟು ಹೆಚ್ಚಾಗುತ್ತೆ. ಆದ್ರೂ ಇಸಾಬೆಲ್ಲನ ಭಾವನೆಗಳಿಂದ ಎಲ್ಲಾ ಕಡೆ ಕ್ಯಾಕ್ಟಸ್ ಗಳು ಸೃಷ್ಟಿಯಾಗತೊಡಗುತ್ತೆ. ಇದರಿಂದ ಅಜ್ಜಿ ಆಲ್ಮಾ ಅವರ ಮೇಲೆ ತುಂಬಾನೇ ಸಿಟ್ಟುಕೊಳ್ತಾರೆ. ಅಜ್ಜಿ ಮೀರಬೆಲ್ಗೆ ಹೇಳ್ತಾಳೆ, ನೀನ್ ಇವಳನ್ನ ಹಾಳು ಮಾಡಿದಿ. ಮೀರಬೆಲ್ ಹೇಳ್ತಾಳೆ, ನಾನು ಏನೆಲ್ಲ ಮಾಡಿದೆ, ಇದರಿಂದ ಕ್ಯಾಂಡಲ್ ಬೆಳಕು ಮತ್ತಷ್ಟು ಹೆಚ್ಚಾಗಿದೆ. ನಾನು ಈ ಮನೆಯನ್ನು ಬಚಾವ್ ಮಾಡ್ತಿದ್ದೇನೆ. ಅಜ್ಜಿ ಹೇಳ್ತಾರೆ, ಮನೆಯಲ್ಲಿ ಬಿರುಕು ಬರಲು ಕಾರಣ ನೀನು. ನಿನ್ನಿಂದಾಗಿ ಬ್ರೂನೋ ನಮ್ಮನ್ನು ಬಿಟ್ಟು ಹೋದ. ಲೂಯಿಸಾಳ ಶಕ್ತಿ ಕೂಡ ಕಮ್ಮಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀನೇ. ನಿನಗೆ ಯಾಕೆ ಯಾವ್ದು ಗಿಫ್ಟ್ ಸಿಕ್ಕಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇದ್ರ ಅರ್ಥ ನೀನ್ ಎಲ್ರಿಗೂ ತೊಂದರೆ ಕೊಡು ಅಂತ ಅಲ್ಲ. ಇದರಿಂದ ಮೀರಬೆಲ್ ದುಃಖಕ್ಕೊಳಗಾಗಿ ಹೇಳ್ತಾಳೆ, ನಾನು ಯಾವತ್ತೂ ನಿಮ್ಮನ್ನು ಖುಷಿಯಾಗಿಡಲು ಸಾಧ್ಯ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರು, ನಾವು ಎಷ್ಟೇ ಪರ್ಫೆಕ್ಟ್ ಆದ್ರೂ ನೀವು ಯಾವತ್ತಿಗೂ ಖುಷಿ ಆಗಲ್ಲ. ಬ್ರೂನೋ ಮಾವ ಹೊರಟು ಹೋದ್ರು ಯಾಕಂದ್ರೆ ನೀವು ಅವರಲ್ಲಿ ಕೆಟ್ಟತನ ನೋಡಿದ್ರಿ. ಅಜ್ಜಿ ಹೇಳ್ತಾಳೆ, ಬ್ರೂನೋಗೆ ನಮ್ಮ ಬಗ್ಗೆ ಚಿಂತೆ ಇರ್ಲಿಲ್ಲ. ಅವರ ಮಾತಿಗೆ ಮೀರಬೆಲ್ ಹೇಳ್ತಾಳೆ, ಅವರು ಎಲ್ಲರನ್ನು ಪ್ರೀತಿಸ್ತಾರೆ. ನಮಗೂ ಕೂಡ ಪರಿವಾರದ ಮೇಲೆ ಪ್ರೀತಿ ಇದೆ. ಆದ್ರೆ ನಿಮ್ಗೆ ಪರಿವಾರದ ಮೇಲೆ ಪ್ರೀತಿ ಇಲ್ಲ. ಈ ಮನೆ ಹಾಳಾಗಲು ಕಾರಣ ನೀವು. ಮೀರಬೆಲ್ ಕೋಪದ ಕಾರಣಕ್ಕೆ ಎಲ್ಲಾ ಕಡೆ ಮನೆ ಬಿರುಕುಗೊಳಗಾಗುತ್ತೆ. ಕ್ಯಾಂಡಲ್ ಕೂಡ ಕೆಳಗೆ ಬೀಳುತ್ತೆ. ಅದರ ಬೆಳಕು ಕಮ್ಮಿ ಆಗ್ತಿರುವಾಗ ಎಲ್ಲರೂ ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಎಲ್ಲರ ಪವರ್ ಹೊರಟು ಹೋಗುತ್ತೆ. ಮೀರಬೆಲ್ ಮನೆ ಹಂಚನ್ನು ಹತ್ತಿ ಮೇಲೆ ಹೊರಟು ಹೋಗ್ತಾಳೆ. ಮನೆ ಉಳಿದ ಜನರು ಮನೆ ಹೊರಗಡೆ ಹೋಗ್ತಾರೆ. ಮೀರಬೆಲ್ ಯಾರ ಮಾತನ್ನು ಕೇಳುವುದಿಲ್ಲ. ಆ ಜಾದು ಕ್ಯಾಂಡಲ್ ಅನ್ನು ಹಿಡಿದು ಬಿಡ್ತಾಳೆ. ಈಗ ಪೂರ್ತಿ ಮನೆ ಮುರಿದು ಬೀಳುತ್ತೆ. ಕ್ಯಾಸಿಟಾ ಅವಳನ್ನು ಬಚಾವ್ ಮಾಡುತ್ತೆ. ಆ ಮೊಂಬತ್ತಿ ಹಾರಿ ಹೋಗುತ್ತೆ. ಮೀರಬೆಲ್ಗೆ ಅನಿಸುತ್ತೆ, ಇದಕ್ಕೆಲ್ಲ ಕಾರಣ ನಾನು. ದುಃಖದಲ್ಲಿ ಅವಳು ಮನೆ ಬಿಟ್ಟು ಎನ್ಕ್ಯಾಂಟೋದಿಂದ ಹೊರಗೆ ಹೋಗ್ತಾಳೆ. ಮನೆಯವರು ಎಲ್ಲಾ ಕಡೆ ಅವಳನ್ನು ಹುಡುಕ್ತಾರೆ. ಅತ್ತ ಮೀರಬೆಲ್ ಒಂದು ನದಿ ಹತ್ರ ಕುಳಿತು ಅಳ್ತಿದ್ರು. ಅಜ್ಜಿ ಈಗ ಅವಳ ಹತ್ರ ಬರ್ತಾರೆ. ಮೀರಬೆಲ್ ಅವ್ರ ಹತ್ರ ಕ್ಷಮೆ ಕೇಳ್ತಾಳೆ, ನಾನು ಇದನ್ನು ಬೇಕಂತಲೇ ಮಾಡ್ಲಿಲ್ಲ. ಅಜ್ಜಿ ಹೇಳ್ತಾರೆ, ಇಲ್ಲ ಹಾಗೇನಿಲ್ಲ, ಇದು ಅದೇ ಜಾಗ. ಇಲ್ಲೇ ನಿನ್ನ ಅಜ್ಜ ಪ್ರಾಣ ಕಳೆದುಕೊಂಡಿದ್ರು. ಈ ಜಾಗದಲ್ಲಿ ಅದೃಷ್ಟದ ವರದಾನ ಸಿಕ್ಕಿತ್ತು. ಮತ್ತೊಂದು ಅವಕಾಶ ಸಿಕ್ತು. ನಾನು ಅದನ್ನು ಕಳೆದುಕೊಳ್ಳಲು ತುಂಬಾನೇ ಹೆದರ್ತಿದ್ದೆ. ಹೀಗಾಗಿ ನಾನು ಮರೆತು ಬಿಟ್ಟೆ. ಆ ಜಾದು ನನ್ನವರಿಗಿಂತ ಹೆಚ್ಚು ಅಲ್ಲ ಅನ್ನೋದು. ನನ್ನನ್ನು ಕ್ಷಮಿಸು. ನೀನು ಯಾರಿಗೂ ಹಾನಿ ಮಾಡಲಿಲ್ಲ. ಬದಲಿಗೆ ಎಲ್ಲದೂ ನನ್ನದೇ ತಪ್ಪು. ಮೀರಬೆಲ್ ಅವಳಿಗೆ ಕೇಳ್ತಾಳೆ, ಏನು ನೀವು ನಿಮ್ಮ ಮನೆ ಕಳೆದುಕೊಂಡ್ರ? ಎಲ್ಲವನ್ನು ಕಳೆದುಕೊಂಡ್ರ? ಇಷ್ಟು ದಿನ ನೀವು ಕೆಟ್ಟ ದಿನ ನೋಡಿದ್ರ? ಆ ದಿನಗಳು ಯಾವತ್ತೂ ವಾಪಸ್ ಬರಬಾರ್ದಂತ. ನಮಗೆ ಅದೃಷ್ಟ ನಿಮ್ಮಿಂದಾಗಿ ಸಿಕ್ತು. ನಾವೆಲ್ಲ ಇರುವುದು ಈಗ ನಿಮ್ಮಿಂದಾಗಿಯೇ. ಒಡೆದಿರುವ ಎಲ್ಲವನ್ನು ನಾವೆಲ್ಲ ಸೇರಿ ಸರಿ ಮಾಡ್ತೇವೆ. ಇದರಿಂದ ಅಜ್ಜಿ ಖುಷಿಗೊಳ್ತಾರೆ. ಅವಳನ್ನು ಅಪ್ಪಿಕೊಳ್ತಾರೆ. ಅವರ ಸುತ್ತಲೂ ಗೋಲ್ಡನ್ ಬಟರ್ಫ್ಲೈ ಹಾರತೊಡಗುತ್ತೆ. ಇಲ್ಲಿಗೆ ಬ್ರೂನೋ ಕೂಡ ಬರ್ತಾರೆ. ಅವನು ಮೀರಬೆಲ್ ನ ಬಚಾವ್ ಮಾಡಲು ಆಲ್ಮಾಗೆ ಹೇಳ್ತಾರೆ, ಇವಳೇನು ಮಾಡ್ಲಿಲ್ಲ, ಇದರಲ್ಲಿ ಇವಳದು ಯಾವುದೇ ತಪ್ಪಿಲ್ಲ, ಎಲ್ಲವೂ ನಾನೇ ಮಾಡಿದ್ದೆ. ಆಲ್ಮಾ ಅವರ ಮಾತಿಗೆ ಕಿವಿ ಹಾಕದೆ ಅವರನ್ನು ಕೂಡ ಅಪ್ಪಿಕೊಳ್ತಾರೆ. ಇದನ್ನು ನೋಡಿ ಬ್ರೂನೋ ದಂಗಾಗಿ ಬಿಡ್ತಾನೆ. ನಂತರ ಮೂವರು ಮನೆಗೆ ಹೋಗ್ತಾರೆ. ಅಲ್ಲಿ ಎಲ್ರಿಗೂ ಮೀರಬೆಲ್ ನೋಡಿ ಖುಷಿಯಾಗುತ್ತೆ. ಮೀರಬೆಲ್ ಎಲ್ರಿಗೂ ಹೇಳ್ತಾಳೆ, ನಾವೆಲ್ಲ ಸೇರಿ ಈ ಮನೆಯನ್ನು ವಾಪಸ್ ನಿರ್ಮಿಸ್ತೇವೆ. ಬಳಿಕ ಅಜ್ಜಿ ಎಲ್ರಿಗೂ ಬ್ರೂನೋನ ಭೇಟಿಯಾಗಿಸ್ತಾರೆ. ಎಲ್ಲರೂ ಬ್ರೂನೋನ ಭೇಟಿಯಾಗಿ ಖುಷಿಯಾಗ್ತಾರೆ. ನಂತರ ಹಳ್ಳಿಯವರು ಅವರಿಗೆ ಸಹಾಯ ಮಾಡಲು ಅಲ್ಲಿಗೆ ಬರ್ತಾರೆ. ಎಲ್ಲರೂ ಸೇರಿ ಮತ್ತೆ ಅವರ ಮನೆ ವಾಪಸ್ಸು ಮೊದಲಿನಂತೆ ಮಾಡ್ತಾರೆ. ಎಲ್ಲರೂ ಮೀರಬೆಲ್ಗೆ ಡೋರ್ ಲಾಕ್ ಹಾಕಲು ಹೇಳ್ತಾರೆ. ಮೀರಬೆಲ್ ಡೋರ್ ಲಾಕ್ ಹಾಕಲು ಹೋದಾಗ ಎಲ್ಲರೂ ಜಾದು ವಾಪಸ್ ಬರುತ್ತೆ. ಆ ಮನೆ ಕೂಡ ವಾಪಸ್ ಜಾದು ಮನೆ ಆಗುತ್ತೆ.
ಡೋರ್ ನಲ್ಲಿ ಮಿರಾಬೆಲ್ ಒಟ್ಟಿಗೆ ಬ್ರೂನೋ ಚಿತ್ರ ಮನೆಯವರ ಒಟ್ಟಿಗೆ ಡೋರ್ ಮೇಲೆ ಮೂಡುತ್ತೆ. ಡೊಲೊರಸ್ ಮರಿಯಾನೋನ ಇಷ್ಟಪಡ್ತಿದ್ಲು. ಇಲ್ಲಿ ಮರಿಯಾನೋ ಮತ್ತು ಡೊಲೊರಸ್ ಪ್ರೀತಿಸಲು ಶುರು ಮಾಡ್ತಾರೆ. ಎಲ್ರಿಗೂ ಈಗ ಖುಷಿಯಾಗುತ್ತೆ. ಹಾಗೆ ಪಾರ್ಟಿ ಕೂಡ ಮಾಡ್ತಾರೆ. ಮಿರಾಬೆಲ್ ಈ ಫ್ಯಾಮಿಲಿ ಲೀಡರ್ ಆಗ್ತಾಳೆ. ಇಲ್ಲಿಗೆ ಕತೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕತೆಗಾಗಿ ನೋಟಿಫಿಕೇಶನ್ ಆನ್ ಮಾಡಿ. ಧನ್ಯವಾದಗಳು.